ಸ್ಟಾರ್ಟ್ ಆದಾಗಿಂದ ಆಡ್ತಾ ಇದ್ದಾರೆ ಆ್ಯಂಡ್ ಅದರ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡಿದ್ದಾರೆ. ಬೇಜಾರೇನಿದೆ ಅಂದರೆ ಫೈನಲ್ಸಲ್ಲಿ ಅವ್ರು ನೀನು ಲಾಸ್ಟ್ ತನಕ ನಿಂತ್ಕೊಂಡು ಆಡು ಅಂತ ಹೇಳಿ ಕಳಿಸಿದ್ರು, ಅದನ್ನು ನಾನು ಮಾಡಲಿಲ್ಲ ಅನ್ನೋ ಬೇಜಾರಿದೆ. ಸ್ಪೆಷಲಿ ಚೆನ್ನೈ ಅಗೇನ್ಸ್ಟ್ ಇಡೀ ಸ್ಟೇಡಿಯಂ ಚೆನ್ನೈಗೆ ಸಪೋರ್ಟ್ ಮಾಡ್ತಾ ಇದ್ರು. ನಮ್ಮ ಡಗ್ಔಟಲ್ಲಿ ಇರೋರು ಮಾತ್ರ ನಮಗೆ ಸಪೋರ್ಟ್ ಮಾಡ್ತಾ ಇದ್ರು, ಬಟ್ ಅವ್ರ ವಾಯ್ಸ್ ಎಲ್ಲ ಸ್ಟೇಡಿಯಂ ಇರೋರಿಗಿಂತ ಜಾಸ್ತಿ ಇತ್ತು. ಬಟ್ 12 years ವೆಯ್ಟ್ ನಮಗಿಂತ ಜಾಸ್ತಿ ಸುದೀಪ್ ಸರ್ನ ನೋಡಿದಾಗ ಖುಷಿ ಆಗ್ತಾ ಇತ್ತು. ನಮಗೆ ತುಂಬ ವರ್ಷದಿಂದ ಕಾಯ್ತಾ ಇದ್ದಿದ್ದು ಮೂಮೆಂಟ್ ಅದು. ಅಷ್ಟು ಸಿಂಕಿನ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು ನಮ್ಗೆ, ಬಿಕಾಸ್ ಸೆಮಿಫೈನಲ್ಸೇ ಫೈನಲ್ಸ್ ಥರ ಇತ್ತಲ್ಲ. ಸೊ ಇಟ್ಸ್ ಆಲ್ ಕರ್ನಾಟಕ ಬುಲ್ಡೋಸರ್ಸ್ ಅಂದರೆ ಸುದೀಪ್ ಸರ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. CCL ಸೊ ಕಪ್ಪು ಗೆದ್ದಿದೆ ಆಯಿತು. ಕಪ್ಪು ಗೆದ್ದ ನಂತರದಲ್ಲಿ ಬಂದಂಥ ಒಬ್ಬೊಬ್ಬರೇ ಪ್ಲೇಯರ್ಸ್ನ ನಾನು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ನನ್ನ ಜೊತೆ ಇರುವಂಥದ್ದು ನಿರೂಪ್ ಭಂಡಾರಿ ಇರ್ತಾರೆ. ವೆಲ್ಕಮ್ ಮಾಡೋಣ ಸರ್. ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹೆಂಗೆ ಅನ್ನಿಸ್ತು ಸರ್ ಆ ಒಂದು ಕಪ್ ಹೊಡೆದಿದ್ದ ಮೂಮೆಂಟು? ಆಫ್ಟರ್ 12 ವರ್ಷ ಆದಮೇಲೆ ಆ ಒಂದು ಕಪ್ ಹೊಡೆದಿದ್ದ ಮೂಮೆಂಟು ಆ್ಯಂಡ್ ಚೆನ್ನೈಯಲ್ಲಿ ತಮಿಳ್ನಾಡಲ್ಲಿ ಹೋಗ್ಬಿಟ್ಟು ನಮ್ಮ ಕರ್ನಾಟಕ ಬಾವುಟನ ಹಾರಿಸಿದ್ದು, ಆ ಒಂದು ಮೂಮೆಂಟ್ ನಮ್ಗೆ ನೋಡೋರ್ಗಂತೂ ಸಖತ್ತಾಗಿತ್ತು. ಸೊ ಅಲ್ಲೇ ಇದು ಎಂಜಾಯ್ ಮಾಡಿದವ್ರು ನೀವು, ಹೆಂಗೆ ಅನ್ನಿಸ್ತು? ನಮಗೆ ತುಂಬ ವರ್ಷದಿಂದ ಕಾಯ್ತಾ ಇದ್ದಿದ್ದು ಮೂಮೆಂಟ್ ಅದು. ಅಷ್ಟು ಸಿಂಕಿನ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು ನಮ್ಗೆ, ಬಿಕಾಸ್ ಸೆಮಿಫೈನಲ್ಸೇ ಫೈನಲ್ಸ್ ಥರ ಇತ್ತಲ್ಲ. ಸೆಮಿಫೈನಲ್ಸ್ ತುಂಬ ಟೈಟ್ ಮ್ಯಾಚ್ ಇತ್ತು, ಚೆನ್ನೈ ಮೇಲಿತ್ತು. ಸೊ ಆ ಸೇಮ್ ಪ್ರೆಷರ್ ಫೈನಲ್ಸಲ್ಲಿ ಇರಲಿಲ್ಲ. ತುಂಬ ಒನ್ ಸೈಡೆಡ್ ಇದ್ದಿದ್ದರಿಂದ ಆರಾಮಾಗಿ ಗೆಲ್ತೀವಿ ಅನ್ನೋದು ಬ್ಯಾಟಿಂಗ್ ಆಡುವಾಗ ಗೊತ್ತಿತ್ತು. ಬಟ್ 12 years ವೆಯ್ಟ್ ನಮಗಿಂತ ಜಾಸ್ತಿ ಸುದೀಪ್ ಸರ್ನ ನೋಡಿದಾಗ ಖುಷಿ ಆಗ್ತಾ ಇತ್ತು, ಬಿಕಾಸ್ ನಾವು ಲಾಸ್ಟ್ 3-4 yearsಯಿಂದ ಆಡ್ತಾ ಇರೋದು ಕರ್ನಾಟಕ ಬುಲ್ಡೋಸರ್ಸ್ಗೆ. ಬಟ್ ಅವ್ರು ಸ್ಟಾರ್ಟ್ ಆದಾಗಿಂದ ಆಡ್ತಾ ಇದ್ದಾರೆ ಆ್ಯಂಡ್ ಅದರ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡಿದ್ದಾರೆ. ಸೊ ಅವ್ರನ್ನ ನೋಡಿದಾಗ ಇನ್ನೂ ಖುಷಿ ಆಯಿತು, ಅವ್ರನ್ನ ಪ್ರಿಯಾ ಮ್ಯಾಮ್ನ ಎಲ್ಲ ನೋಡಿದಾಗ. ಬಿಕಾಸ್ ಥ್ರೂ ಔಟ್ ಜರ್ನಿ ಅವ್ರದ್ದು ಲಾಸ್ಟ್ 12 years ವೆಯ್ಟಿಂಗ್ ಏನಿತ್ತು ಅದು ಈ ವರ್ಷ ಅದನ್ನು ನಾವು ಗೆದ್ದಿರೋದು. ಸೊ ಇನ್ನೊಂದು ಕಡೆ ಅವರು ಚಿತ್ರರಂಗಕ್ಕೆ ಬಂದು 30 ವರ್ಷ ಆಯಿತು. ಸೊ ಇನ್ನೊಂದಷ್ಟು ಕೆಲವರು ಪ್ಲೇಯರ್ಸ್ಗೆಲ್ಲ ನಾನು ಮಾತಾಡಿಸ್ತಾ ಇದ್ದೆ. ಸೊ ಬಂದು 30 years ಆಗಿರೋದ್ರಿಂದ ನಾವೆಲ್ಲ ಏನಿದ್ದೀವಿ, ಒಂದು ನ್ಯೂ ಕಮರ್ಸ್ ಆಗಿರ್ಬೋದು, ನಾವೆಲ್ಲ ಯಂಗ್ಸ್ಟರ್ಸ್ ಏನಿದ್ದೀವಿ, ಅವ್ರಿಗೆ ಒಂದು ಕಪ್ನ ಗಿಫ್ಟಾಗಿ ಕೊಟ್ಟಿದ್ದೀವಿ, ಒಂದು ಚಿಕ್ಕ ಗಿಫ್ಟ್ ನಮ್ಮ ಕಡೆಯಿಂದ ಅಂತ. ಆ ಒಂದು ಮೂಮೆಂಟ್ ಸರ್ ಹೇಳೋದಾದ್ರೆ ಹೆಂಗಿತ್ತು? ಅಂದರೆ ನಾವು ಗಿಫ್ಟ್ ಕೊಟ್ಟಿದ್ದೀವಿ ಅನ್ನೋದಕ್ಕಿಂತ ಇಟ್ಸ್ ಆಲ್ ಕರ್ನಾಟಕ ಬುಲ್ಡೋಸರ್ಸ್ ಅಂದರೆ ಸುದೀಪ್ ಸರ್. ಅವರು ಇರೋದಕ್ಕೇನೆ ನಮ್ಮಲ್ಲಿ ಆ ಡಿಸಿಪ್ಲಿನ್ ಇದೆ, ಗೆಲ್ಲಬೇಕು ಅನ್ನೋ ಇದಿದೆ, ಆ್ಯಂಡ್ ಒಂದು ಟೀಮ್ ಥರ ನಾವು ಆಡ್ತೀವಿ. ಸೊ ಇಟ್ಸ್ ಅ ಟೀಮ್ ಎಫರ್ಟ್. ಅಫ್ಕೋರ್ಸ್ ಅವ್ರಿಗೆ ಗಿಫ್ಟಾಗಿ 30th yearಗೆ CCL ಟ್ರೋಫಿ ಗೆದ್ದಿರೋದನ್ನು ಖುಷಿ ಇದೆ. ಎಸ್ ಸರಿ. ನಾವು ಬ್ಯಾಟಿಂಗ್ ಅಂತ ಬಂದಾಗ ನಿಮ್ಮ ಬ್ಯಾಟಿಂಗ್ ಯಾವ ರೀತಿಯಾಗಿರುತ್ತೆ ಸ್ಟೇಡಿಯಮಲ್ಲಿ ಅಂತ ನೋಡಿದ್ದೀವಿ. ಕರೆಕ್ಟಾಗಿ ನಿಂತ್ಕೊಂಡ್ಬಿಟ್ರಿ ಅಂತಂದರೆ ಆ ರನ್ಗಳ ಹೊಳೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಆ ಒಂದು ಬ್ಯಾಟಿಂಗ್ ಅಂತ ಬಂದಾಗ, ಆ ಒಂದು ಟಾರ್ಗೆಟ್ನ ಅಚೀವ್ ಮಾಡಬೇಕು ಅಂತ ಬಂದಾಗ ಆ ಮೈಂಡಲ್ಲಿ ಏನೇನೆಲ್ಲ ಓಡ್ತಾ ಇರುತ್ತೆ. ಆಮೇಲೆ ಸುದೀಪ್ ಸರ್ ಆ ಒಂದು ಟೈಮಲ್ಲಿ ಇನ್ಪುಟ್ಸ್ ಏನಾದರೂ ಕೊಡ್ತಾರೆ ಅಂತಂದರೆ ಏನೇನೆಲ್ಲ ಸರ್? ಎವ್ರಿ ಇನ್ನಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸುದೀಪ್ ಸರ್ ಇಡೀ ಟೀಮ್ಗೆ ಜೋಶ್ ತುಂಬಿಸ್ಬಿಟ್ಟು ಕಳಿಸ್ತಾರೆ. ಅವ್ರು ಕೊಡೋ ಆ ಸ್ಪೀಚೇ ನಮಗೆ ತುಂಬ ಇನ್ಸ್ಪೈರ್ ಮಾಡುತ್ತೆ. ಬೀಟ್ ಬೌಲಿಂಗ್ ಮಾಡೋಕ್ಕಿಂತ ಮುಂಚೆನೂ ಒಂದು ಹೇಳ್ತಾರೆ, ಬ್ಯಾಟಿಂಗಿನ ಮುಂಚೆನೂ ಹೇಳ್ತಾರೆ. ಆ್ಯಂಡ್ ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟರು, ನೀನು ನ್ಯಾಚುರಲ್ ಗೇಮ್ ಆಡು, ಆರಾಮಾಗಿ. ನಂಗೆ ಬೇಜಾರೇನಿದೆ ಅಂದರೆ ಫೈನಲ್ಸಲ್ಲಿ ಅವ್ರು ನೀನು ಲಾಸ್ಟ್ ತನಕ ನಿಂತ್ಕೊಂಡು ಆಡು ಅಂತ ಹೇಳಿ ಕಳಿಸಿದ್ರು, ಅದನ್ನು ನಾನು ಮಾಡಲಿಲ್ಲ ಅನ್ನೋ ಬೇಜಾರಿದೆ. ಅದರ್ವೈಸ್ ಬ್ಯಾಟಿಂಗ್ ಆಡುವಾಗ ಬ್ಲ್ಯಾಂಕ್ ಆಗಿ ಹೋಗ್ತೀನಿ, ಅಂದರೆ ಮೈಂಡ್ ಕ್ಲಿಯರ್ ಮಾಡಿಕೊಂಡು ಬಾಲ್ನೇ ನೋಡ್ತಾ ಇರ್ತೀನಿ, ಬಾಲ್ ಹೇಗೆ ಬರುತ್ತೆ ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ ಅಷ್ಟೇ. ಸೊ ಅಲ್ಲಿಂದ ನಿಮ್ಮ ರನ್ ಹೊಳೆಗಳು ಅಲ್ಲಿಂದ ಶುರು ಆಗ್ಬಿಡುತ್ತೆ ಸರ್. ಈಗ ಫಾರ್ಮಲ್ಲಿದ್ದಾಗ ಬ್ಯಾಟಿಂಗ್ ಸಕ್ಕದಾಗ ಬರೋ ಬಾಲೆಲ್ಲ 6-4 ಸಕ್ಕದಾಗ ರನ್ಗಳು ಹೋಗ್ತಾ ಇರುತ್ತೆ. ಕೆಲವೊಂದು ಟೈಮಲ್ಲಿ ಹೆಂಗಾಗುತ್ತೆ ಅಂತಂದರೆ ಅಂಥ ಬ್ಯಾಟ್ಸ್ಮನ್ ಇದು ಸ್ವಲ್ಪ ಎಡಬಿಟ್ಟು ಚೂರು ಮಿಸ್ ಆಗಿ ಔಟ್ ಆಗ್ಬಿಡೋದು, ರನ್ಔಟ್ ಆಗೋದು, ಈ ರೀತಿಯಾಗೆಲ್ಲ ವಿಕೆಟ್ ಒಪ್ಪಿಸ್ತಾ ಇರ್ತೀವಿ. ಆ ಒಂದು ಮೂಮೆಂಟ್ ಯಾವ್ದಾರು ಆಯಿತು ಅಂತಂದರೆ ಯಾವುದಿದೆ ಸರ್? ಅಷ್ಟು ಮ್ಯಾಚ್ಗಳಲ್ಲಿ ನಾನು 3 ಮ್ಯಾಚ್ ಆಡಿದೆ, ಅದರಲ್ಲಿ 2 ಮ್ಯಾಚಲ್ಲಿ ರನ್ಔಟ್ ಆದೆ. ಸೊ ಇಟ್ಸ್ ಎಂಡ್ ಆಫ್ ದ ಡೇ, ಇಟ್ಸ್ ಎ ಗೇಮ್, ಏನು ಬೇಕಾದರೂ ಆಗ್ಬೋದು. ಆ್ಯಂಡ್ ನೀವು ಪ್ರಿಪ್ರೇಷನಲ್ಲಿ ನಾನು ಬಿಲೀವ್ ಮಾಡ್ತೀನಿ. ನಮ್ಮ ಪ್ರಿಪ್ರೇಷನ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ T20 ಫಾರ್ಮ್ಯಾಟ್ಗೆ ನಮ್ಮದು ಹೇಳಿ ಮಾಡಿಸಿರೋ ಟೀಮು, ಎಲ್ಲ ಥರದ ಪ್ಲೇಯರ್ಸು ಇದ್ದಾರೆ. ಈಗ ಡಿಪೆಂಡ್ ಆಗುವಂಥ ಬ್ಯಾಟ್ಸ್ಮನ್ಗಳಿದ್ದಾರೆ, ಹೋದ ತಕ್ಷಣ ಹೊಡೆಯೋ ಅಂಥ ಆಲ್ರೌಂಡರೇ ಜಾಸ್ತಿ ಇದ್ದಾರೆ. ಹೌದು, ಎಲ್ಲರೂ ಬೌಲಿಂಗ್ ಮಾಡ್ತಾರೆ. ಇವತ್ತು ಸುದೀಪ್ ಸರು ಬೌಲಿಂಗ್ ಮಾಡ್ತಾರೆ ಬೇಕಾದ್ರೆ. ಸೊ ಕೀಪಿಂಗ್ ಮಾಡ್ತಾ ಇದ್ರು ಅವ್ರು ಬೌಲಿಂಗು ಚೆನ್ನಾಗಿ ಮಾಡ್ತಾರೆ. ಸೊ ಎಲ್ಲನೂ ಮಾಡ್ತಾರೆ. ಆ್ಯಂಡ್ ಎಲ್ಲರಿಗೂ ಅವ್ರ ರೋಲ್ಸ್ ಡಿಫೈನ್ ಆಗಿತ್ತು. ಬ್ಯಾಟಿಂಗಲ್ಲಿ ಯಾರು ಏನು ಮಾಡಬೇಕು, ಬೌಲಿಂಗಲ್ಲಿ ಏನು ಮಾಡಬೇಕು,
ಇನ್ಫ್ಯಾಕ್ಟ್ ನಮ್ಮ ಕೋಚ್ ರಿತೇಶ್ ಭಟ್ಕಲ್ ಅವರು ಎಕ್ಸ್ಪೀರಿಯನ್ಸ್ ಕ್ರಿಕೆಟರು, ಸ್ಟೇಟ್ ಲೆವೆಲೆಲ್ಲ ನ್ಯಾಷನಲ್ ಲೆವೆಲೆಲ್ಲ ಆಡಿರೋರು. ಸೊ ಅವ್ರ ಇನ್ಪುಟ್ಸು ತುಂಬ ಇತ್ತು. ಸೊ ಓವರ್ ಆಲ್ ಟೀಮ್ ಎಫರ್ಟ್. ಆಮೇಲೆ ನೀವು ಹೇಳ್ತಾ ಇದ್ರಿ ಸರ್ ಒಂದು ಇನ್ಪುಟ್ಸ್ ಎಲ್ಲ ಕೊಡ್ತಾ ಇದ್ರು ಬಿಫೋರ್ ಬ್ಯಾಟಿಂಗು, ಆಮೇಲೆ ಬಿಫೋರ್ ಬೌಲಿಂಗ್ ಅಂತ. ಸೊ ನೀವು ಯಾವ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಹೊರಗಡೆ ಒಂದು ಕಡೆ ಡಗಲ್ ನಿಂತ್ಕೊಂಡ್ಬಿಟ್ಟು ಅಷ್ಟು ಹುರಿದುಂಬಿಸ್ತಾ ಇದ್ರು. ಸುದೀಪ್ ಸರ್ ಆಗಿರ್ಬೋದು, ಜೊತೆಗೆ ಅವ್ರ ಫ್ಯಾಮಿಲಿ ಇದ್ರು, ಇನ್ನು ಬಾಕಿ ಒಂದು ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಎಲ್ಲ ಏನಿದ್ರು ಇಲ್ಲಿಂದ ಹುರಿದುಂಬಿಸ್ತಾ ಇದ್ರು. ಫಸ್ಟ್ ಆಫ್ ಆಲ್ ಸರ್, ಇಷ್ಟು ಸೀಸನ್ಗಳಲ್ಲಿ ಸುದೀಪ್ ಸರ್ ಇಷ್ಟೊಂದು ಡ್ಯಾನ್ಸ್ ಮಾಡಿದ್ದು ನಾನು ಗ್ರೌಂಡಲ್ಲಿ ನೋಡೇ ಇಲ್ಲ. ಅಷ್ಟು ಡ್ಯಾನ್ಸ್ ಮಾಡಿದ್ದಾರೆ. ಆ ಒಂದು ಹುರಿದುಂಬಿಸೋ ರೀತಿ ಯಾವ ರೀತಿ ಆಗಿತ್ತು? ಅದು ತುಂಬ ಅಂದರೆ ನಾವು ಬ್ಯಾಟಿಂಗ್ ಮಾಡ್ತಾ ಇರುವಾಗ ಅದೆಲ್ಲ ಗೊತ್ತಾಗಲ್ಲ, ಬಟ್ ಅಲ್ಲಿ ಆಚೆ ಕೂತಿರುವಾಗ ನಮಗೂ ಖುಷಿ ಆಗುತ್ತೆ ನೋಡೋದು. ಅವರು ಖುಷಿ ಪಡ್ತಾ ಇರೋದೆಲ್ಲ ನೋಡಿದಾಗ ನಮಗೂ ಖುಷಿ ಆಗುತ್ತೆ. ಆ್ಯಂಡ್ ನಾವು ಬ್ಯಾಟಿಂಗ್ ಮಧ್ಯೆ ಯಾರು ಆಡ್ತಾ ಇದಾರಲ್ಲ ಅವ್ರನ್ನ ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ. ಬರೀ ಈ ಯಾರಾದರೂ ನೀರು ಕೊಡೋಕ್ಕೆ ಹೋದಾಗ ಈ ಥರ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ಸೊ ಅವ್ರ ಮೇಲೆ ಪ್ರೆಷರ್ ಇರಲ್ಲ, ಆಚೆ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲರೂ ನಮಗೆ ತುಂಬ ಜನ ನಮ್ಮನ್ನ ಚಿಯರ್ ಮಾಡೋಕ್ಕೆ ಬಂದಿದ್ರು. ಅವರೆಲ್ಲರಿಗೂ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಸ್ಪೆಷಲಿ ಚೆನ್ನೈ ಅಗೇನ್ಸ್ಟು ಇಡೀ ಸ್ಟೇಡಿಯಂ ಚೆನ್ನೈಗೆ ಸಪೋರ್ಟ್ ಮಾಡ್ತಾಯಿದ್ರು. ನಮ್ಮ ಡಗ್ಔಟಲ್ಲಿ ಇರೋರು ಮಾತ್ರ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು. ಬಟ್ ಅವ್ರ ವಾಯ್ಸು ಎಲ್ಲ ಸ್ಟೇಡಿಯಂ ಇರೋರಿಗಿಂತ ಜಾಸ್ತಿ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಸುದೀಪ್ ಸರ್ ಫ್ಯಾನ್ಸು ತುಂಬ ಜನ ಬಂದಿದ್ರು. ಆ್ಯಂಡ್ ಈ ಸಲ ಹೆಂಗೆ ಅಂತ ಅಂದರೆ ನಮ್ಮ ಕರ್ನಾಟಕದಲ್ಲಿ ಯಾವುದೂ ಟೀಮ್ ಇರಲಿಲ್ಲ. ಸೊ ನಮ್ಮ ಕರ್ನಾಟಕದ ಆಡಿಯನ್ಸ್ಗಳನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರಿ ಸ್ಟೇಡಿಯಮಲ್ಲಿ? ತುಂಬ ಮಿಸ್ ಮಾಡ್ಕೊಂಡ್ವಿ ನಾವು. ತುಂಬ ಮ್ಯಾಟ್ರ್ ಆಗುತ್ತೆ ಅದು ನಿಮಗೆ, ಹೊರಗಡೆಯಿಂದ ಸಪೋರ್ಟ್ ಮಾಡೋದು, ಎನ್ಕರೇಜ್ ಮಾಡೋದು. ಆದ್ರೂ ನಾನು ಹೇಳಿದ್ನಲ್ಲ, ತುಂಬ ಜನ ಸುದೀಪ್ ಸರ್ ಫ್ಯಾನ್ಸ್ ಇಲ್ಲಿಂದ ನನಗೆ ತುಂಬ ಜನ ಅಲ್ಲಿ ಸಿಕ್ಕಿದ್ರು ಸ್ಟೇಡಿಯಮಲ್ಲಿ. ಮೈಸೂರಿಂದ ಬಂದಿದ್ರು, ಚಾಮರಾಜನಗರದಿಂದ ಬಂದಿದ್ರು, ಎಲ್ಲ ಕಡೆಯಿಂದ ಟ್ರಾವೆಲ್ ಮಾಡಿ ಬಂದಿದ್ರು. ಸೊ ಒಂದು ಸೆಕ್ಷನ್ ಆಫ್ ಆಡಿಯನ್ಸ್ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು. ಬಟ್ ಅಫ್ಕೋರ್ಸ್ ಇಡೀ ಸ್ಟೇಡಿಯಂ ಸಪೋರ್ಟ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ನಾವು ಇಲ್ಲಾಡಿದಾಗ ಇನ್ನೂ ಜಾಸ್ತಿ ಸಪೋರ್ಟ್ ಇರುತ್ತೆ, ಇನ್ನೂ ಮಜಾ ಇರುತ್ತೆ. ಎಸ್ ಒಬ್ಬ ನಟನಾಗಿ ಈಗಾಗಲೇ ನಿಮ್ಮ ಒಂದು ಸಿನಿಮಾಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಜೊತೆಗೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿ ಕ್ರಿಕೆಟ್ನಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಸ್ಟಿಲ್ ಈಗಲೂ ನೋಡಿ ಒಂದು ಕ್ರಿಕೆಟ್ ಜರ್ಸಿಲ್ಲೇ ಕೂಡ ಇದ್ದೀರಾ. ಸೊ ಒಂದು ಫ್ರೀ ಇಲ್ಲೇ ಬಿಡುವಿಲ್ಲೇ ಕಂಟಿನ್ಯೂ ಆಗಿ ಒಂದಷ್ಟು ಕೆಲಸಗಳು ನಡೀತಿದೆ, ಜೊತೆಗೆ ಈ ಒಂದು ಸ್ಪೋರ್ಟ್ಸ್ ಕೂಡ ಆಗ್ತದೆ. ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇದೆ, ಹೆಂಗೆ ಅಂತ? ರೆಸ್ಟ್ ಬೇಕು ಅಂತ ಅನಿಸುತ್ತೆ, ಬಟ್ ಕ್ರಿಕೆಟ್ ಅಂತ ಬಂದಾಗ ಫೀಲ್ಡಿಗೆ ಬಂದ ಮೇಲೆ ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಬಟ್ ಮೋರ್ ದೆನ್ ಕ್ರಿಕೆಟ್ ಏನು ಅನಿಸುತ್ತೆ ಅಂದರೆ, ಈಗ ನಾವು ಅಷ್ಟು ಜನ ಆ್ಯಕ್ಟರ್ಸ್ ಇದ್ದೀವಲ್ಲ, ಸ್ಪೆಷಲಿ CCL ಟೀಮ್, ತುಂಬ ಒಳ್ಳೆ ಬಾಂಡಿಂಗ್ ಇದೆ. ನಾವು ಅಲ್ಲಿ ಸಿನಿಮಾ ಕಮ್ಮಿ ಮಾತಾಡ್ತೀವಿ, ಸಿನಿಮಾ ರಿಲೇಟೆಡ್ ವಿಷಯ ಕಮ್ಮಿ ಮಾತಾಡ್ತೀವಿ, ಒಬ್ರನ್ನೊಬ್ರು ರೇಗಿಸ್ತಾ ಇರ್ತಾರೆ. ಆ್ಯಂಡ್ ಚೆನ್ನಾಗಿರುತ್ತೆ. ಈಗ ಕಾಲೇಜ್ ಟೈಮಲ್ಲೆಲ್ಲ ಹೇಗಿದ್ವಿ ಆ ರೀತಿಯ ಅಟ್ಮಾಸ್ಫಿಯರ್ ಇರುತ್ತೆ. ಸೊ ಅದು ನಾನು ಮೇಯ್ನ್ ಮಿಸ್ ಮಾಡ್ಕೊಳ್ಳೋದು. ಆ್ಯಂಡ್ ಅದಕ್ಕೋಸ್ಕರನೇ ನಾನು ಗೇಮ್ ಆಡೋದು. ಎಸ್ ಆ್ಯಂಡ್ ನೀವು ಅಲ್ಲಿ ಎಷ್ಟು ಸೆಲೆಬ್ರೇಟ್ ಮಾಡಿದ್ರು, ಇಲ್ಲಿ ಟಿವಿಲಿ ಮೊಬೈಲಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಂತ ನಾವು ಮತ್ತು ಆಡಿಯನ್ಸ್ಗಳು ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದೀವಿ, ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಇಲ್ಲಿಂದ ನಿಮ್ಮನ್ನ ಒಂದಷ್ಟು ಹುರಿದುಂಬಿಸ್ತಾ ಇದ್ರು, ಒಂದಷ್ಟು ಚಿಯರ್ ಮಾಡ್ತಾ ಇದ್ರು. ಸೊ ಆ ಫ್ಯಾನ್ಸ್ಗಳಿಗೆ ಫೈನಲ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ಬುಲ್ಡೋಸರ್ಸ್ನ ನೀವು ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ನಿಮ್ಮ ಸಪೋರ್ಟಿಂದನೇ ನಮಗೆ ಇನ್ನಷ್ಟು ಜೋಶ್ ಬರ್ತಾಯಿತ್ತು ಫೀಲ್ಡಲ್ಲಿ ಆಡೋದಕ್ಕೆ. ಆ್ಯಂಡ್ ತುಂಬ ಜನ ಕಮೆಂಟ್ಸ್ ಕಳಿಸ್ತಾ ಇದ್ರಿ, ಮೆಸೇಜಸ್ ಕಳಿಸ್ತಾ ಇದ್ರಿ ಸೋಷಿಯಲ್ ಮೀಡಿಯಲ್ಲಿ, ಅಡ್ವೈಸ್ ಕಳಿಸ್ತಾ ಇದ್ರಿ, ಇದು ಮಾಡಿ ಇದು ಮಾಡಬೇಡಿ ಅಂತೆಲ್ಲ. ಸೊ ಆ ಥರ ಕಳಿಸಿದಂಥ ಎಲ್ಲರಿಗೂ ಥ್ಯಾಂಕ್ ಯು. ಇದೇ ರೀತಿ ಕರ್ನಾಟಕ ಬುಲ್ಡೋಸರ್ಸ್ನ ಸಪೋರ್ಟ್ ಮಾಡ್ತಾ ಇರಿ. ಇನ್ನಷ್ಟು ಟ್ರೋಫೀಸ್ ನಾವು ಖಂಡಿತವಾಗ್ಲೂ ಗೆಲ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಿಸಿ ಸ್ಕೆಡ್ಯೂಲಲ್ಲೂ ಕೂಡ ಸಿಕ್ಕಿದ್ರ, ಥ್ಯಾಂಕ್ ಯು. ಆ್ಯಂಡ್ ಇದೇ ಥರ ಎಂಟರ್ಟೈನ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.